ಮಿಲ್ಕ್ ಬ್ಯಾಂಕ್ ನಮಗೆ ತುಂಬಾ ಸಹಾಯ ಮಾಡಿದೆ. ಅದರಿಂದ ತುಂಬಾ ಉಪಯೋಗ ಆಗಿದೆ. ಹಾಗೆಯೇ ಈ ತಾಯಿ ಎದೆ ಹಾಲಿನ ಬ್ಯಾಂಕ್ ನಮ್ಮ ಕರಾವಳಿ ಪ್ರದೇಶದ ಯಾವುದೇ ಆಸ್ಪತ್ರೆಗಳಿಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗುರುತಿಸಿ ಹೇಳುವಂಥದ್ದು. ಆಗಿರುವಾಗ ಇಂತಹ ಮಿಲ್ಕ್ ಬ್ಯಾಂಕಿನಿಂದ ಅನೇಕ ತಾಯಂದಿರ ಕಣ್ಣೀರನ್ನು ಒರೆಸಿದಂತಹ, ಆ ಹೃದಯಕ್ಕೆ ಸಾಂತ್ವನವನ್ನು ನೀಡಿದಂತಹ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನಿಂದ ಆಗಿದೆ ಅನ್ನುವಂಥದ್ದನ್ನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಗಳೂರಿನ ಸರಕಾರಿ ಲೇಡಿ ಗೋಶನ್ ಆಸ್ಪತ್ರೆಗೆ ಸೇರಿದ ರೋಟರಿ ಅಮೃತ ಎದೆ ಹಾಲಿನ ಬ್ಯಾಂಕ್ ಕಳೆದ 3 ವರ್ಷಗಳಿಂದ ಅವಧಿ ಪೂರ್ವ ಜನಿಸಿದ ಶಿಶುಗಳಿಗೆ ಜೀವ ಸಂಜೀವಿನಿಯಂತೆ ಕಾರ್ಯನಿರ್ವಹಿಸುತ್ತಿದೆ. 2022ರ ಮಾರ್ಚ್ನಲ್ಲಿ ರೋಟರಿ ಕ್ಲಬ್ ಮಂಗಳೂರು ವತಿಯಿಂದ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿತವಾದ ಈ ಘಟಕ ಇದುವರೆಗೆ 8,265 ತಾಯಂದಿರಿಂದ 508 ಲೀಟರ್ ಎದೆ ಹಾಲು ಸಂಗ್ರಹ ಮಾಡಿ ತೀವ್ರ ನಿಗಾ ಘಟಕದಲ್ಲಿರುವ 366 ನವಜಾತ ಶಿಶುಗಳಿಗೆ ಜೀವದಾನ ನೀಡಿದೆ. ನಾನು ಡಾಕ್ಟರ್ ದುರ್ಗಾಪ್ರಸಾದ್ ಎಂ.ಆರ್, ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು, ಇದರ ವೈದ್ಯಕೀಯ ಅಧೀಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಇವತ್ತು ನಾವು ಮಾತಾಡಬೇಕಾದಂಥ ವಿಚಾರ ಬಹಳ ಅತ್ಯುತ್ತಮವಾಗಿ ಅತ್ಯುತ್ಕೃಷ್ಟವಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಆ ಹ್ಯೂಮನ್ ಮಿಲ್ಕ್ ಬ್ಯಾಂಕಿನ ಸ್ಥಾಪನೆ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ. ಈ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಅನ್ನುವಂಥದ್ದು ಸುಮಾರು 12 ಜಿಲ್ಲೆಗಳ ಫಲಾನುಭವಿಗಳಿಗೆ ಸೇವೆಯನ್ನು ಕೊಡ್ತಾ ಬಂದಿರುವಂಥದ್ದು. ಸಂಪೂರ್ಣವಾಗಿ ಇದು ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿರುವಂತಹ ಸಂಸ್ಥೆ ಅನ್ನುವಂಥದ್ದನ್ನು ನಾನು ಬೇರೆ ಹೆಸರಿಸಿ ಹೇಳಬೇಕಾಗುವುದಿಲ್ಲ. 600 ಹೆರಿಗೆಗಳಾಗ್ತಾ ಇರುವಂತಹ ಈ ಕ್ಷೇತ್ರದಲ್ಲಿ ಸುಮಾರು 32% ಮಕ್ಕಳು ಅಪರಿಪಕ್ವ ಮಕ್ಕಳು ಅಥವಾ ಪ್ರಿಮೆಚುರಿಟಿ ಮಕ್ಕಳು ಅಥವಾ ಬಹಳ ಕಡಿಮೆ ತೂಕದ ಮಕ್ಕಳು ಇಲ್ಲಿ ಹುಟ್ಟುವಂಥ ಸಾಧ್ಯತೆಗಳು ಬಹಳಷ್ಟಿದೆ. ಇಂತಹ ಮಕ್ಕಳಲ್ಲಿ ಅನೇಕ ರೀತಿಯ ತೊಂದರೆಗಳು ಕಾಣಿಸಿಕೊಂಡ ಸಂದರ್ಭದಲ್ಲಿ ಉಸಿರಾಟದ ತೊಂದರೆ ಇರ್ಬೋದು, ಆ ಮೂಲಕ ಬೇರೆ ಅಂಗಾಂಗಗಳ ಬೆಳವಣಿಗೆ ಆಗದಿರ್ಬೋದು. ಇಂಥ ಸಂದರ್ಭದಲ್ಲಿ ಮಗು ಆಗಬಹುದಾದಂಥ ಇನ್ಫೆಕ್ಷನನ್ನು, ಸೋಂಕನ್ನು ಬೇರ್ ಮಾಡುವಂಥದ್ದು, ಅದಕ್ಕೆ ಸ್ಪಂದಿಸುವಂಥ ವಿರೋಧವನ್ನು ಕಟ್ಟಿಕೊಡುವಂಥ ವಿಚಾರದಲ್ಲಿ ಅದು ಹಿಂದೆ ಬೀಳುತ್ತೆ. ಇಂಥ ಸಂದರ್ಭದಲ್ಲಿ ಮಗುವನ್ನು ಸದೃಢಗೊಳಿಸಬೇಕಾದಂಥ ನಿಟ್ಟಿನಲ್ಲಿ ನಾವೆಲ್ಲರೂ ತಿಳ್ಕೊಂಡ ಹಾಗೆ ಆ ತಾಯಿಯ ಎದೆ ಹಾಲು, ಮನುಷ್ಯನಿಂದ ಉತ್ಪತ್ತಿ ಆಗುವಂಥ ಆ ಹಾಲೇ ಮಗುವಿಗೆ ಸಂಪೂರ್ಣ ಆಹಾರವಾಗಿರುತ್ತೆ. ಇದರಲ್ಲಿ ಇನ್ನೊಂದು ಬಹಳ ಪರಿಣಾಮಕಾರಿಯಾದಂಥ ಅಂಶವನ್ನು ಕೂಡ ನಮ್ಮ ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಅದು ಏನು ಅಂತ ಹೇಳಿದರೆ, ಆ ತಾಯಿಯ ಎದೆ ಹಾಲಿನಿಂದ ವಂಚಿತವಾದಂತಹ ಮಕ್ಕಳಿಗೆ ನಾವು ಆರ್ಟಿಫಿಷಿಯಲ್ ಫೀಡ್ಸನ್ನು ಕೊಟ್ಟಾಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಆ ಜೀರ್ಣಾಂಗ ವ್ಯೂಹದ ಮೇಲೆ ಆ ದುಷ್ಪರಿಣಾಮವನ್ನು ಬೀರ್ತಾ ನೆಕ್ರೋಟೈಸಿಂಗ್ ಎಂಟ್ರೋಕಾಲೈಟಿಸ್, ಒಂದು ರೀತಿಯಲ್ಲಿ ಆ ಕರುಳು ಕೊಳೆಯುವಂಥ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇಂಥ ಸಂದರ್ಭದಲ್ಲಿ ಇದನ್ನು ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ನಾವು ಆ ಮಗುವಿಗೆ ಸಂಪೂರ್ಣವಾದಂತಹ ಆಹಾರವಾಗಿರುವಂಥ ಈ ಎದೆ ಹಾಲನ್ನು ನೀಡಿದ ಸಂದರ್ಭದಲ್ಲಿ ನಮ್ಮ ಅಂಕಿಅಂಶಗಳ ಪ್ರಕಾರ ಕಳೆದ ವರ್ಷ ಸುಮಾರು 8% ಮಕ್ಕಳು ಇದರ ಕಾರಣದಿಂದಾಗಿ ಮರಣವನ್ನಾಗ್ತಾ ಇದ್ರು. ಇವಾಗ ಅದು 0 ಮಟ್ಟಕ್ಕೆ, ಶೂನ್ಯ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದು ತಾಯಿ ಎದೆ ಹಾಲನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂತಹ ಎದೆ ಹಾಲಿನ ಬ್ಯಾಂಕಿನಿಂದ ಇದು ಸಾಧ್ಯತೆ ಆಗಿದೆ ಅನ್ನುವಂಥದ್ದು ನಾವು ಹೇಳ್ಕೊಳ್ಬೇಕಾದಂಥ ವಿಚಾರ. ಹಾಗೆಯೇ ಈ ತಾಯಿ ಎದೆ ಹಾಲಿನ ಬ್ಯಾಂಕು ನಮ್ಮ ಕರಾವಳಿ ಪ್ರದೇಶದ ಯಾವುದೇ ಆಸ್ಪತ್ರೆಗಳಿಗೆ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗುರುತಿಸಿ ಹೇಳುವಂಥದ್ದು. ಹಾಗೆಯೇ ನಮ್ಮ ದೇಶದಲ್ಲಿ ಇದು ಸ್ಥಾಪನೆ ಆಗುವಾಗ ಇದು 9ನೆಯ ಸ್ಥಾನ, ಅಂದರೆ ಅದರ ಸ್ಥಾಪನೆಯ ವಿಚಾರದಲ್ಲಿ ನಾನು ಹೇಳ್ತಿರೋದು 9ನೆಯ ಸ್ಥಾನದಲ್ಲಿ ಇದ್ದಿರುವಂಥದ್ದು. ಆಗಿರುವಾಗ ಇಂತಹ ಮಿಲ್ಕ್ ಬ್ಯಾಂಕಿನಿಂದ ಅನೇಕ ತಾಯಂದಿರ ಕಣ್ಣೀರನ್ನು ಒರೆಸಿದಂತಹ, ಆ ಹೃದಯಕ್ಕೆ ಸಾಂತ್ವನವನ್ನು ನೀಡಿದಂತಹ, ಆ ಮೂಲಕ ಅತ್ಯುತ್ತಮವಾದಂತಹ ಒಂದು ಆರೋಗ್ಯದ ಚರಿತ್ರೆಯನ್ನು ಮಗುವಿಗೆ ಹೊಂದಿಸಿಕೊಳ್ಳುವಂಥ ವ್ಯವಸ್ಥೆ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನಿಂದ ಆಗಿದೆ ಅನ್ನುವಂಥದ್ದನ್ನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರಿ ಕ್ಷೇತ್ರದ ಈ ಸಂಸ್ಥೆಯಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಿಕ್ಕೆ ಸರ್ಕಾರದ ಬೆಂಬಲ, ಪ್ರೇರಣೆ, ಹಾಗೆಯೇ ಸಂಘ ಸಂಸ್ಥೆಗಳ ಅನುದಾನ, ಜನಪ್ರತಿನಿಧಿಗಳ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ವೈದ್ಯರುಗಳ ಸಮೂಹ
ಹಾಗೆಯೇ ನಮ್ಮ ಸರ್ಕಾರಿ ಕ್ಷೇತ್ರದ ವೈದ್ಯರುಗಳ ಸಮೂಹ, ಶುಶ್ರೂಷಕರ ಸಮೂಹ ಈ ನೆಲೆಯಲ್ಲಿ ಬಹಳಷ್ಟು ಅತ್ಯುತ್ತಮವಾದಂತಹ ಕಾರ್ಯವನ್ನ ನಿರ್ವಹಿಸುತ್ತಿರುವುದಕ್ಕಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಿಲ್ಕ್ ಬ್ಯಾಂಕ್ ನಮಗೆ ತುಂಬ ಸಹಾಯ ಮಾಡಿದೆ. ಅದರಿಂದ ತುಂಬ ಉಪಯೋಗ ಆಗಿದೆ. ನನಗೆ ಬೇಗ ಡೆಲಿವರಿ ಆದ ಕಾರಣ ನನಗೆ ಹಾಲಿರಲಿಲ್ಲ. ಹಾಗಾಗಿ ಮೊದಲು ಮಗುವಿಗೆ ಹಾಲು ಮಿಲ್ಕ್ ಬ್ಯಾಂಕಿಂದನೇ ಕೊಡ್ತಾ ಇದ್ರು 2 ಗಂಟೆಗೆ ಒಂದು ಸಲ. ಆಮೇಲೆ ನಮಗೆ ಹಾಲು ಇಲ್ಲದ ಕಾರಣ ಮಿಲ್ಕ್ ಬ್ಯಾಂಕಿಗೆ ಹೋದ್ಮೇಲೆ ನಮಗೆ ಹಾಲು ಹೆಚ್ಚಾದದ್ದು. ಅಲ್ಲಿ ಪಂಪಲ್ಲಿ ಹಾಲು ತೆಗೆದು ನಾವು ಕೊಡ್ಲಿಕ್ಕೆ 2 ಗಂಟೆಗೆ ಒಂದ್ಸಲ ನಾವು ಇಲ್ಲಿ ಬಂದು ಹಾಲು ಕೊಡ್ತೇವೆ. ಅಂದ್ರೆ ಇಲ್ಲಿ ನಾವು ತಂದು ಕೊಡ್ತೇವೆ ಮಿಲ್ಕ್ ಬ್ಯಾಂಕಿಂದ ತೆಗೆದು. ಇಲ್ಲಿ ಸಿಸ್ಟರ್ಸ್ 2 ಗಂಟೆಗೆ ಒಂದ್ಸಲ ಅದನ್ನು ಫೀಡ್ ಮಾಡ್ತಾರೆ. ಹಾಗೆ ನಮ್ಮ ಮಗು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿದೆ, ತುಂಬಾ ಚೆನ್ನಾಗಿ. ಅವಧಿ ಪೂರ್ವ ಅಂದರೆ ಶಿಶುಗಳು 6-7 ತಿಂಗಳಲ್ಲೇ ಹುಟ್ಟಿದರೆ ತಾಯಂದಿರಲ್ಲಿ ಹಾಲಿನ ಉತ್ಪತ್ತಿ ಕಷ್ಟವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಈ ಮಿಲ್ಕ್ ಬ್ಯಾಂಕ್ ನೈಸರ್ಗಿಕ ಹಾಲಿನಿಂದ ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ. ಇಂತಹ ಸಂದರ್ಭಗಳಲ್ಲಿ ಈ ಮಿಲ್ಕ್ ಬ್ಯಾಂಕ್ ನೈಸರ್ಗಿಕ ಹಾಲಿನಿಂದ ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ಒದಗಿಸುತ್ತಿದೆ. ತಾಯಿಯ ಮೊದಲ 3 ದಿನಗಳ ಹಳದಿ ಬಣ್ಣದ ಗಾಢ ಹಾಲು ಅಂದರೆ ಕೊಲೋಸ್ಟ್ರಮ್ ನೈಸರ್ಗಿಕ ವ್ಯಾಕ್ಸಿನ್ ಆಗಿ ಶಿಶು ಆರೋಗ್ಯವನ್ನು ಕಾಪಾಡುತ್ತದೆ. ಇಂತಹ ಸೇವಾ ಘಟಕಗಳು ಶಿಶು ಮರಣ ಪ್ರಮಾಣ ತಗ್ಗಿಸುವಲ್ಲಿ ದೊಡ್ಡ ಸಾಧನೆಯಾಗಿದ್ದು, ಸಾವಿರಾರು ಕುಟುಂಬಗಳಿಗೆ ಬದುಕಿನ ನಂಬಿಕೆಯಾಗಿದೆ.